So we need to start with second chapter of first unit, where we are going to study only two topics. One is benefits and another one is the drawbacks of cloud computing. ಈಗ already advantages in ಅಥವಾ why we are going to make use of cloud computing ಅನ್ನೋ ಕಡೆ ಕಲ್ತೇವಿ. ಸ್ಕೇಲಾಬಿಲಿಟಿ ಫ್ಯಾಕ್ಟರ್ಸ್ ಅದಾವು, ಕಾಸ್ಟ್ ಕಡಿಮೆ ಐತಿ ಅಂತ ಹೇಳಿ ಅದನ್ನೇ ಪ್ರಾಪರ್ ಆಗಿ ಲಿಸ್ಟ್ ಔಟ್ ಮಾಡಿ ಕೊಟ್ಟಾರ. ಏನು ಬೆನಿಫಿಟ್ಸ್ ಅದಾವು, ಏನು ಡ್ರಾಬ್ಯಾಕ್ಸ್ ಅದಾವು ಅನ್ನೋದನ್ನ. ಸೊ ಅವೆರಡು ಟಾಪಿಕ್ಸ್ ಅನ್ನ ಕವರ್ ಮಾಡಿದ್ರೆ ಫಸ್ಟ್ ಯೂನಿಟ್ ಕಂಪ್ಲೀಟ್ ಆಗ್ತೈತಿ. Okay, so benefits of using cloud compute. Your organization is going to have different needs from the company next door. Every organization does not have the same demand or same requirement. Every organization has its own requirements. So requirement to change agodrinda cloud inda naven expect ಮಾಡ್ತೀವಿ, that also keeps on changing from organization to organization. So cloud computing can help you with your IT needs. ಏನ್ ನೀಡ್ಸ್ ಅದಾವಲ್ಲ, ನಿಮ್ ರಿಕ್ವೈರ್ಮೆಂಟ್ಸ್ ಏನಿರ್ತಾವ. As I said, the requirements of each organization is different from the other organization. So whatever type of need that you require, whatever type of service is required for an organization that is related to IT, information ಗೆ ರಿಲೇಟೆಡ್ ಯಾವುದೇ ಡಿಮಾಂಡ್ ರಿಕ್ವೈರ್ಮೆಂಟ್ ನೀಡು ಇತ್ತು ಅಂತಂದ್ರ ಅದನ್ನ ಫುಲ್ಫಿಲ್ ಮಾಡ್ಲಿಕ್ಕೆ the cloud is going to help you, right? So let's take a closer look at what cloud computing has to offer to your organization. ಏನೇನ್ ಆಫರ್ ಮಾಡ್ತೈತಿ, ಏನೇನ್ ಕೊಡ್ತೈತಿ, ಅದು ಅದರಿಂದ ಏನ್ ಉಪಯೋಗ ನಾವು ತಗೋಬಹುದು ಅನ್ನೋದ್ರ ಬಗ್ಗೆ ಇಲ್ಲಿ ಲಿಸ್ಟ್ ಮಾಡಿಕೊಟ್ಟಾರ. So what are those advantages? The first advantage is or benefit is scalability. Second one is simplicity, knowledgeable vendors, and more internal resources as well as security. So these are the advantages or benefits of using cloud computing in your organization. ನಿಮ್ಮ ಆರ್ಗನೈಸೇಷನ್ಗೆ ನಿಮ್ದೇ ಆದಂತ ಸ್ಟೋರೇಜು ಅಥವಾ ನಿಮ್ದೇ ಆದಂತ ಹಾರ್ಡ್ವೇರ್ಸ್ ಸಾಫ್ಟ್ವೇರ್ಸ್ ಮೇಂಟೈನ್ ಮಾಡ್ಲಾರ್ದೇನೆ ಕ್ಲೌಡ್ ಕಂಪ್ಯೂಟಿಂಗ್ ಹೆಲ್ಪ್ ತಗೊಳ್ಳೋದು ಅಥವಾ ಕ್ಲೌಡ್ ಕಂಪ್ಯೂಟಿಂಗ್ ಅನ್ನ ಯೂಸ್ ಮಾಡೋದ್ರಿಂದ ನಿಮಗೇನು ಬೆನಿಫಿಟ್ಸ್ ಅದಾವು ಅಂತ ಹೇಳಿ ಕೊಟ್ಟಿದ್ದಾರೆ ಅವರು. So first one is scalability. As you all know, scalability means increase in the size or decrease in the size. That is flexible. Scalability indirectly means it is flexible. ನಿಮಗೆ ಯಾವಾಗ ಬೇಕೋ ಅವಾಗ ನೀವು ಹೆಚ್ಚು ಕಡಿಮೆ ಅಥವಾ ಸ್ಟ್ರಕ್ಚರ್ ಅನ್ನ ಚೇಂಜ್ ಮಾಡ್ಕೊಳ್ಳಿಕ್ಕೆ ಬರ್ತೈತಿ. That is what is called as scalability, right? If you are anticipating a huge upswing in computing need, right? Cloud computing can help you manage. ನೀವೇನಾದ್ರೂ ದೊಡ್ಡದಾದಂತ ಸ್ವಿಂಗಿಂಗ್ ಅಂದ್ರೆ ಯು ಆರ್ ಫೇಸಿಂಗ್ ಸಮಥಿಂಗ್ ಚೇಂಜಸ್ ಆರ್ ಇವನ್ ಇಫ್ ಯು ಆರ್ ಸರ್ಪ್ರೈಸ್ಡ್ ಬೈ ಅ ಸಡನ್ ಡಿಮಾಂಡ್ ಅಂದ್ರೆ ಏನು ಸಡನ್ ಚೇಂಜಸ್ ಬರ್ತಾವ, ಹೆಚ್ಚು ಕಡಿಮೆ. ಇಟ್ಸ್ ನಾಟ್ ಕಾನ್ಸ್ಟೆಂಟ್, ಇಟ್ಸ್ ಸ್ವಿಂಗಿಂಗ್. ಇಟ್ಸ್ ಸ್ವಿಂಗಿಂಗ್ ಇನ್ ದ ಸೆನ್ಸ್ ಒಮ್ಮೆ ಹೆಚ್ಚಾಗ್ತೈತಿ, ಒಮ್ಮೆ ಕಡಿಮೆ ಆಗ್ತೈತಿ. ಡಿಮಾಂಡ್ ಏನ್ ಇರ್ತೈತಲ್ಲ
ಒಂದೊಂದ್ ಸರ ಆಗ್ತಾ ಇರ್ತೈತಿ. ಇಟ್ ಈಸ್ ಹ್ಯೂಜ್ ದಟ್ ದೊಡ್ಡದಾದಂತ ಚೇಂಜಸ್, ಸಡನ್ ಆದಂತ ಚೇಂಜಸ್ ಕಂಟಿನ್ಯೂಸ್ ಆಗಿ ಆಕರ್ ಆಗ್ತಾ ಇರ್ತಾವ. ಕ್ಲೌಡ್ ಕಂಪ್ಯೂಟಿಂಗ್ ಕ್ಯಾನ್ ಹೆಲ್ಪ್ ಯು ಮ್ಯಾನೇಜ್. ಆ ರೀತಿಯಾದಂತ ಚೇಂಜಸ್ ಅನ್ನ ಮ್ಯಾನೇಜ್ ಮಾಡ್ಲಿಕ್ಕೆ ನಿಮ್ಗೆ ಕ್ಲೌಡ್ ಕಂಪ್ಯೂಟಿಂಗ್ ಹೆಲ್ಪ್ ಮಾಡ್ತೈತಿ. ರಾದರ್ ದನ್ ಹ್ಯಾವಿಂಗ್ ಟು ಬೈ, ಇನ್ಸ್ಟಾಲ್ ಅಂಡ್ ಕಾನ್ಫಿಗರ್ ನ್ಯೂ equipments, you can buy additional CPU cycles or storage from the third party. ಇವತ್ ನನಗ ಒಂದ್ 10 ಮಂದಿ ವರ್ಕಿಂಗ್ ಅವಶ್ಯಕತೆ ಇದೆ, ನಾಳೆ ಸಡನ್ ಆಗಿ ಅದು 20 ಆಗುತ್ತ, ಅಂಡ್ ನೆಕ್ಸ್ಟ್ ಡೇ ಇಟ್ ಸಡನ್ಲಿ ಕಮ್ಸ್ ಡೌನ್ ಟು 6 or 7. ಮರ್ದಿನ ನನಗ್ ಬಹಳಷ್ಟು ಅವಶ್ಯಕತೆ ಅಂತದ ಅಂದಾಗ ಎಡಿಷನಲ್ ಕಾಂಪೋನೆಂಟ್ಸ್ ನ ಅಥವಾ ಎಡಿಷನಲ್ ಆದಂತ CPU ನ ಅಥವಾ ಎಡಿಷನಲ್ ಹಾರ್ಡ್ವೇರ್ ಇಕ್ವಿಪ್ಮೆಂಟ್ಸ್ ಅನ್ನ ತಗೊಂಡು ಥರ್ಡ್ ಡೇ ನನಗ್ ಕಡಿಮೆ ಡಿಮಾಂಡ್ ಅದ ಅಂತಂದಾಗ ಅದನ್ನ ಏನ್ ಮಾಡೋದು, ಎಕ್ಸ್ಟ್ರಾ ಸ್ಪೇರ್ ಉಳಿತಾವ್, ರೈಟ್? ಸೊ ಆ ರೀತಿಯಾಗಿ ನೀವೇ ಸ್ವಂತ ನಿಮ್ಮ ಆರ್ಗನೈಸೇಷನ್ ಗೆ ಪರ್ಚೇಸ್ ಮಾಡೋ ಬದ್ಲಿಗೆ ನೀವೇನ್ ಮಾಡ್ಬೋದು, ಪರ್ಚೇಸ್ ಮಾಡೋದು, ಅವತ್ತನ್ನ ಕಾನ್ಫಿಗರ್ ಮಾಡ್ಬೇಕು, ಏನೇನ್ ಸಾಫ್ಟ್ವೇರ್ಸ್ ಬೇಕು ಇನ್ಸ್ಟಾಲ್ ಮಾಡ್ಕೋಬೇಕು, ಆಮೇಲೆ ಅವತ್ತನ್ನ ಮೇಂಟೈನ್ ಮಾಡ್ಕೊಂತ ಇರ್ಬೇಕು. ಒಂದ್ಸರಿ ಸಿಸ್ಟಮ್ ತಂದ ತಕ್ಷಣ ಮುಗಿಯಂಗಿಲ್ಲ. ಯು ಹ್ಯಾವ್ ಟು ಕಂಟಿನ್ಯೂಸ್ಲಿ ಮೇಂಟೈನ್ ಇಟ್. ಅಪ್ಡೇಷನ್ಸ್ ಅವಶ್ಯಕತೆ ಇರ್ತೈತಿ, ಬ್ಯಾಕಪ್ಸ್ ಅನ್ನ ಇಟ್ಕೊಳ್ಳೋ ಅವಶ್ಯಕತೆ ಇರ್ತೈತಿ, ಏನ್ರಿ ಚೇಂಜಸ್ ಆದ್ವು ಅಂತಂದ್ರೆ ರಿಪೇರು. ಆಲ್ ದೀಸ್ ಆರ್ ಗೋಯಿಂಗ್ ಟು ಬಿ ಅ ವರ್ಕ್, ರೈಟ್? ಸೊ ಆ ರೀತಿಯಾದಂತ ಯಾವುದೇ ಕೆಲಸನ ಮಾಡೋ ಬದ್ಲಿಗೆ ಯು ಕ್ಯಾನ್ ಬೈ ಅಡಿಷನಲ್ CPU ಸೈಕಲ್ಸ್. ನಾವು ಇದ್ರೊಳಗ್ ಕಲ್ತಿದ್ವಿ, ಗ್ರಿಡ್ ಕಂಪ್ಯೂಟಿಂಗ್ ಒಳಗ CPU ಸೈಕಲ್ಸ್ ಅನ್ನು ಕೂಡ ನಾವು ಪರ್ಚೇಸ್ ಮಾಡ್ಬೋದು. ಬೇರೆ ಬೇರೆ ಕಡೆ ಉಳಿದಿರುವಂತ CPU ಟೈಮ್ ಅನ್ನ ತಗೊಂಡು ಇನ್ನೊಬ್ಬರಿಗೆ ಲೆಂಡ್ ಮಾಡ್ಲಿಕ್ಕೆ ಬರ್ತೈತಿ. ಸೊ ಯು ಆರ್ ಗೋಯಿಂಗ್ ಟು ಬೈ ಅಡಿಷನಲ್ CPU ಸೈಕಲ್ಸ್ ಆರ್ ಸ್ಟೋರೇಜ್ ಸ್ಪೇಸಸ್ ಅನ್ನ ಬೈ ಮಾಡ್ಬೋದು. ಹಾರ್ಡ್ವೇರ್ ಇಕ್ವಿಪ್ಮೆಂಟ್ಸ್ ಅನ್ನ ನಾವು ಲೀಸ್ ಮೇಲೆ ತಗೊಳಿಕ್ಕೆ ಬರ್ತೈತಿ. ಸಾಫ್ಟ್ವೇರ್ಸ್ ಅನ್ನ ಬೇರೆ ಕಡೆಯಿಂದ ಆಕ್ಸೆಸ್ ಮಾಡ್ಕೊಳಿಕ್ ಬರ್ತೈತಿ. ಸೊ ಎಲ್ಲಾನು ನಮ್ ಸಿಸ್ಟಮ್ ಒಳಗನೆ ಹಾಕೊಂಡು ಅದನ್ನೇ ಕಾಂಪ್ಲೆಕ್ಸ್ ಮಾಡ್ಕೊಂಡು ಅವಶ್ಯಕತೆ ಚೇಂಜ್ ಆದಾಗ ಹೊಸಾದ್ ಬೇಕು ಅಂದಾಗ ಮತ್ತೆ ಹೊಸಾದ್ ತಗೊಂಡ್ ಬರೋದು, ಹಳಿದ್ ಬೇಡ ಅಂತಂದಾಗ ಅದನ್ನ ಏನ್ ಮಾಡೋದು, ಈ ಎಲ್ಲಾ ಹೆಡ್ ಎಕ್ಸ್ ಅನ್ನ ನಾವೇನ್ ಮಾಡ್ಬೋದು, ದೂರ ಇರ್ಬೋದು. ಇವತ್ ನನ್ಗೆ ಎಷ್ಟು ಅವಶ್ಯಕತೆ ಇದೆ ಅಷ್ಟು CPU ಸೈಕಲ್ಸ್ ಅನ್ನ ಬೈ ಮಾಡ್ತೀನಿ. ಆಫ್ಟರ್ ಸಮ್ ಟೈಮ್ ಇಫ್ ಮೈ ನೀಡ್ ಚೇಂಜಸ್, ದೆನ್ ಐ ವಿಲ್ ಸೇ ನಂಗೆ ಇಷ್ಟ ಬೇಡ, ಇಷ್ಟೇ ಬೇಕು, ಈ ತಿಂಗಳದಾಗ ಇಷ್ಟು ಯೂಸ್ ಮಾಡೀನಿ, ಮುಂದಿನ ತಿಂಗಳು ಇಷ್ಟು ಯೂಸ್ ಮಾಡ್ತೀನಿ. ಅಥವಾ ಇಯರ್ಲಿ ಯು ಆರ್ ಗೋಯಿಂಗ್ ಟು ಬೈ, you are going to purchase a pack and use it according to your requirement. ಹೆಚ್ಚ್ ಬೇಕಂದ್ರೆ ಹೆಚ್ಚಿಗೆ ಮಾಡ್ಕೊಳಿಕ್ ಬರ್ತೈತಿ, ಕಡಿಮೆ ಬೇಕು ಅಂತಂದ್ರೆ ಕಡಿಮೆ ಮಾಡ್ಕೊಳಿಕ್ಕೆ ಬರ್ತೈತಿ. CPU ಸೈಕಲ್ಸ್ ಅಥವಾ ನಂಬರ್ ಆಫ್ ಹಾರ್ಡ್ವೇರ್ ಇಕ್ವಿಪ್ಮೆಂಟ್ಸ್ ಅಥವಾ ಸ್ಟೋರೇಜ್ ಸ್ಪೇಸ್ ಹೆಚ್ಚು ಕಡಿಮೆ ಬೇಕು ಅಂತಂದ್ರೆ ಯು ಕ್ಯಾನ್ ಡೂ ಇಟ್. Since your costs are based on consumptions, you likely wouldn't have to pay out as much as if you had to buy the equipment. ನೀವ್ ಎಷ್ಟು ಯೂಸ್ ಮಾಡ್ಕೊಂತೀರಿ ಆ ಬೇಸಿಸ್ ಮೇಲೆ ಇರ್ತೈತಿ. It is per consumption, per usage basis you are going to pay. ನೀ ಎಷ್ಟು ಯೂಸ್ ಮಾಡ್ಕೊಂತಿ ಅಷ್ಟೇ ಪೇ ಮಾಡ್ತಿ. ನೀ CPU ಸೈಕಲ್ಸ್ ನ 10 ಸೈಕಲ್ಸ್ ನ ತಗೊಂಡಿ, ಅಥವಾ ಇಟ್ ಈಸ್ ಪರ್ ಮಿನಿಟ್ ಇತ್ತು ಅಂತಂದ್ರೆ ನೀ 20 minutes ಯೂಸ್ ಮಾಡ್ದಿ, 30 seconds ಯೂಸ್ ಮಾಡ್ದಿ, ಆ ಬೇಸಿಸ್ ಮೇಲೆ ಯು ಆರ್ ಗೋಯಿಂಗ್ ಟು ಪೇ. ರಾದರ್ ನಿಮ್ದೇ ಸ್ವಂತ ಇಟ್ಕೊಂಡ್ರಿ ಅಂತಂದ್ರೆ ಅದನ್ನ ಯೂಸ್ ಮಾಡ್ರಿ, ಯೂಸ್ ಮಾಡ್ಲಾರ್ದೆ ಇರ್ಲಿ, ಮೇಂಟೆನೆನ್ಸ್ ಕಾಸ್ಟ್ ಅಂತೂ ಇದ್ದೇ ಇರ್ತೈತೆ. ಆಮೇಲೆ ಏನ್ರಿ ಮಾಡಿಫಿಕೇಶನ್ಸ್ ಅಪ್ಡೇಷನ್ಸ್ ಬಂದು ಅಂದ್ರೆ ಅದನ್ನ ಮಾಡ್ಬೇಕು. ಸೊ ಇಟ್ ಈಸ್ ಆಲ್ ಗೋಯಿಂಗ್ ಟು ಬಿ ವೆರಿ ಹೆವಿ ಕಾಸ್ಟ್. ಇಲ್ಲಿ ಅದರದ್ದು ಫಿಗರ್ ಪ್ರಕಾರ ಯೂಸರ್, ಒಂದು ಆರ್ಗನೈಸೇಷನ್ ಅಥವಾ ಸಿಂಗಲ್ ಯೂಸರ್, ಇದು ಇಂಟರ್ನೆಟ್ ಅಂಡ್ ದೀಸ್ ಆರ್ ದ ಸರ್ವಿಸ್ ಪ್ರೊವೈಡರ್ಸ್, ಡಿಫ್ರೆಂಟ್ ಸರ್ವರ್ಸ್ ಲೊಕೇಟೆಡ್ ಅಟ್ ಡಿಫ್ರೆಂಟ್ ಲೊಕೇಶನ್ಸ್. ನಿಮಗೆ ಯಾವ ಪರ್ಟಿಕ್ಯುಲರ್ ಸರ್ವರ್ ದಿಂದ ಬೇಕೋ ಆ ಸರ್ವರ್ ದಿಂದ ಎಷ್ಟು ಬೇಕೋ ಅಷ್ಟು ಆಕ್ಸೆಸ್ ಅನ್ನ ತಗೋಬಹುದು. ಆಸ್ ಯು ರಿಕ್ವೈರ್ ಮೋರ್ ಕೆಪಾಸಿಟಿ, ದ ಸರ್ವಿಸ್ ಪ್ರೊವೈಡರ್ ಕ್ಯಾನ್ ಮೇಕ್ ಸ್ಕೇಲಬಿಲಿಟಿ ಮಚ್ ಸಿಂಪ್ಲರ್ ದೆನ್ ಇಫ್ ಯು ಹ್ಯಾಡ್ ಟು ಆಡ್ ದ equipment on your own premises. ನಿಮ್ದೇ ಪ್ರಿಮೈಸಸ್ ಒಳಗ, ನಿಮ್ದ ಬಿಲ್ಡಿಂಗ್ ಒಳಗ, ನಿಮ್ಮ ಇನ್ಸ್ಟಿಟ್ಯೂಟ್ ನೊಳಗ, ನೀವೇ ನಿಮ್ಮ ಪ್ರಿಮೈಸಸ್ ಒಳಗಡೆಗೆ ನೀವು ಹೊಸ ಇಕ್ವಿಪ್ಮೆಂಟ್ ನ ಹಾಕ್ಬೇಕು ಅಂತಂದ್ರೆ ಎಷ್ಟು ಕಾಂಪ್ಲೆಕ್ಸಿಟಿನ ಫೇಸ್ ಮಾಡ್ತಿಲ್ಲ, ಅದಕ್ಕಿಂತ ಬಹಳ ಕಡಿಮೆ ಒಳಗಡೆಗೆ ಬಹಳ ಈಸಿಯಾಗಿ ದ ಸರ್ವಿಸ್ ಪ್ರೊವೈಡರ್ ಕ್ಯಾನ್ ಎಕ್ಸ್ಟೆಂಡ್ ಆರ್ ಶ್ರಿಂಕನ್ ನಿಮ್ಮ ರಿಕ್ವೈರ್ಮೆಂಟ್ಗೆ ಮ್ಯಾಚ್ ಆಗೋ ರೀತಿಯಾಗಿ ಆಸ್ ಯು ಡಿಮಾಂಡ್ ಇಟ್ ಕ್ಯಾನ್ ಈಸಿಲಿ ಹ್ಯಾವ್ ಅ ಇನ್ಕ್ರೀಸ್ ಆರ್ ಶ್ರಿಂಕ್ ಇನ್ ದ ಸರ್ವಿಸ್ ಪ್ರೊವೈಡೆಡ್. ಸ್ಟೋರೇಜ್ ಸ್ಪೇಸ್ ಇರ್ಬೋದು, ಹಾರ್ಡ್ವೇರ್ಸ್ ಇರ್ಬೋದು, ಸಾಫ್ಟ್ವೇರ್ಸ್ ಇರ್ಬೋದು, ಯಾವ್ದಾದ್ರು ಎದ್ರೊಳಗಾದ್ರೂ ಇರ್ಬೋದು. ನೀವ್ ಹೆಂಗ್ ಕೇಳ್ತಿರ್ಲ, ಇಟ್ ಕ್ಯಾನ್ ಈಸಿಲಿ ಮೇಕ್ ಸ್ಕೇಲಬಿಲಿಟಿ ಇನ್ ದ ಸರ್ವಿಸ್ ದಟ್ ಯು ನೀಡ್. Once you have fulfilled your need for additional equipment, you just stop using the cloud provider service and you don't have to deal with the unneeded equipment. ನಿಮಗೆ ಯಾವಾಗ ನಿಮ್ದ ಅವಶ್ಯಕತೆ ಫುಲ್ಫಿಲ್ ಆಯ್ತು ಅನಿಸ್ತೈತಿ, ಅವಾಗ ಯು ಆರ್ ಗೋಯಿಂಗ್ ಟು ರಿಟರ್ನ್ ದೆಮ್ ಬ್ಯಾಕ್
and you're not going to use them or you're not going to pay them. ಯೂಸ್ ಮಾಡೋದನ್ನ ಸ್ಟಾಪ್ ಮಾಡ್ತೀವಿ, ಆಮೇಲಿಂದ ನೀವು ಕ್ಲೌಡ್ ಸರ್ವಿಸ್ ಅನ್ನ ಯಾರು ಪ್ರೊವೈಡ್ ಮಾಡ್ತಿರ್ತಾರಲ್ಲ ಅವರಿಗೆ ಏನು ಹೇಳ್ಬೇಕಾಗಿಲ್ಲ, ಅಂಡ್ ಯು ನಾಟ್ ಹ್ಯಾವ್ ಟು ಡೀಲ್ ವಿತ್ ಎನಿ ಅನ್ನೀಡೆಡ್ ಇಕ್ವಿಪ್ಮೆಂಟ್. ನನ್ಗೆ ಅವಶ್ಯಕತೆ ಇಲ್ಲ ಅಂತಂದ್ರೆ ಅದನ್ನ ಯೂಸ್ ಮಾಡೋದಿಲ್ಲ, ಯೂಸ್ ಮಾಡಂಗಿಲ್ಲ ಅಂತಂದ್ರೆ ಅದಕ್ಕೆ ದುಡ್ಡು ಕೊಡಂಗಿಲ್ಲ. So you can simply add or subtract based on the organization's need. ಬೇಕು ಅಂತಂದಾಗ ಎಡಿಷನಲ್ಸ್ ಅನ್ನ ತಗೋಬಹುದು, ಬೇಡ ಅಂತಂದಾಗ ವಾಪಸ್ ಕೊಡ್ಲಿಕ್ಕೆ ಬರ್ತೈತಿ. ಎಷ್ಟು ಯೂಸ್ ಮಾಡ್ತೀರಿ ಅಷ್ಟು ದುಡ್ಡು ಕೊಡ್ತೀರಿ. So that is the scalability. In this way it is going to be beneficial to you. Then simplicity. Again, not having to buy and configure new equipment allows you and your staff to get right to your business. ಪರ್ಚೇಸ್ ಮಾಡೋದಿಲ್ಲ, ಇನ್ಸ್ಟಾಲ್ ಮಾಡೋದಿಲ್ಲ, ಮೇಂಟೈನ್ ಮಾಡೋದಿಲ್ಲ. ಈ ಎಲ್ಲಾ ಎಕ್ಸ್ಟ್ರಾ ಕೆಲಸನ ಮಾಡದೇ ಇರೋದ್ರಿಂದ ನಿಮ್ಮ ಕಾನ್ಸಂಟ್ರೇಷನ್ ಪೂರ್ತಿನ ನಿಮ್ದು ವರ್ಕ್ ಏನದಲ್ಲ ಡೆಡಿಕೇಟೆಡ್ ಆಗಿ ಅದ್ರ ಮೇಲೆನೆ ಹಾಕಬಹುದು. ಯು ಆರ್ ನಾಟ್ ವರಿಂಗ್ ಅಬೌಟ್ ಎನಿ ಎಕ್ಸ್ಟ್ರಾ ಥಿಂಗ್ಸ್. ಆಲ್ ಯುವರ್ ಕಾನ್ಸಂಟ್ರೇಷನ್ ವಿಲ್ ಬಿ ಆನ್ ಯುವರ್ ವರ್ಕ್. ನಿಮ್ದೇನ್ ಆಕ್ಚುಯಲ್ ಬಿಸ್ನೆಸ್ ಅದಲ್ಲ ಅದನ್ನ ಮಾಡ್ತೀವಿ. ಇಲ್ಲಿ ಬಿಸ್ನೆಸ್ ಅಂದ್ರೆ ವ್ಯಾಪಾರ ಅಂತಲ್ಲ. ವಾಟ್ ಆಕ್ಚುಲಿ ಇಸ್ ಯುವರ್ ವರ್ಕ್, ದಟ್ ವರ್ಕ್ ಯು ಆರ್ ಗೋಯಿಂಗ್ ಟು ಡೂ. ಯು ಆರ್ ಕಾನ್ಸಂಟ್ರೇಟಿಂಗ್, ಫುಲ್ ಫೋಕಸ್ ವಿಲ್ ಬಿ ಆನ್ that only. The cloud solutions make it possible to get your application started immediately, and it costs a fraction of what it would cost to implement on-site solution. Though again, ಟೈಮ್ ಇರ್ಬೋದು, ದುಡ್ಡು ಇರ್ಬೋದು, ಅಥವಾ ನಿಮ್ಮ ಎಫರ್ಟ್ ಇರ್ಬೋದು, ಎಲ್ಲಾದು ಇನ್ ಟರ್ಮ್ಸ್ ಆಫ್ ಆಲ್ ದೀಸ್ ಥಿಂಗ್ಸ್ ಇಟ್ ಈಸ್ ಗೋಯಿಂಗ್ ಟು ಕಾಸ್ಟ್ ವೆರಿ ಲೆಸ್ ಕಂಪೇರ್ ಟು ನೀವು ಕ್ಲೌಡ್ ಸೊಲ್ಯೂಷನ್ ದಿಂದ ಸರ್ವಿಸಸ್ ಅನ್ನ ತಗೊಂಡ್ರಿ. ಇಟ್ ಮೇ ಬಿ ಇನ್ ಟರ್ಮ್ಸ್ ಆಫ್ ಅಪ್ಲಿಕೇಶನ್ಸ್ ಇರ್ಬೋದು, ಯಾವುದೇ ರೀತಿಯಾಗಿ ಇರ್ಬೋದು. ಅದರಿಂದ ನೀವು ತಗೊಂಡಾಗ ಅದರದ್ದು ಕಾಸ್ಟ್ ಏನದಲ್ಲ ದಟ್ ವಿಲ್ ಬಿ ವೆರಿ ಲೆಸ್ ಕಂಪೇರ್ ಟು ಇಫ್ ಯು ಆರ್ ಗೋಯಿಂಗ್ ಟು ಡೂ ಇಟ್ ಆನ್ ಯುವರ್ ಸೈಟ್. ನಿಮ್ದೇ ಸೈಟ್ ಒಳಗ, ನಿಮ್ ಪ್ರಿಮೈಸಸ್ ಒಳಗ, ನಿಮ್ಮ ಲೊಕೇಶನ್ ಒಳಗ ನೀವ್ ಅದನ್ನೆಲ್ಲಾನು ಮಾಡ್ಕೊಂಡ್ ಕುಂತ್ರಿ ಎಷ್ಟು ಕಾಸ್ಟ್ ತಗೊಂತಿದ್ಲ. ದಟ್ ಕಾಸ್ಟ್ ಮೇ ಬಿ ಇನ್ ಟರ್ಮ್ಸ್ ಆಫ್ ಮನಿ, ಇನ್ ಟರ್ಮ್ಸ್ ಆಫ್ ಟೈಮ್, ಆರ್ ಇನ್ ಟರ್ಮ್ಸ್ ಆಫ್ ಯುವರ್ ಎಫರ್ಟ್ಸ್. ಎಲ್ಲಾದ್ರೊಳಗುನು ಅಗ್ದಿ ಕಡಿಮೆ ಒಳಗ ಆಗ್ತೈತಿ. Next is knowledgeable vendors. Typically, when new technology becomes popular, there are plenty of vendors who pop up to offer their versions of that technology. ಯಾವಾಗ್ಲೇ ಆಗ್ಲಿ ಏನಾರ ಹೊಸ ಟೆಕ್ನಾಲಜಿ ಬಂದ ತಕ್ಷಣ ಬಹಳಷ್ಟು ಮಂದಿ ಬರ್ತಾರ, ನಾವ್ ಈ ಟೆಕ್ನಾಲಜಿನ ನಿಮಗ್ ಪ್ರೊವೈಡ್ ಮಾಡ್ತೇವೆ, ವಿ ಆರ್ ಗೋಯಿಂಗ್ ಟು ಗಿವ್. ಈಗ ನೋಡ್ರಿ ಹೊಸದಾಗಿ ಯಾವ್ದಾದ್ರು ಒಂದ್ ಇದನ್ ಬಂತು ಅಂತಂದ್ರೆ, ಟೆಕ್ನಿಕ್ ಬಂತು ಅಂದ್ರೆ ಎಲ್ಲಾ ಮೊಬೈಲ್ಸ್ ಒಳಗು ಅದೇ ಇರ್ತೈತಿ. ಮೊದ್ಲಿಗೆ ಎಲ್ಲಾ ದೊಡ್ಡ ದೊಡ್ಡ ಟಿವಿ ಇದ್ದು, ಆಮೇಲೆ LED ಬಂತು. ಎಲ್ಲಾ ಕಂಪ್ನಿಯವರು LED ನ ಪ್ರೊವೈಡ್ ಮಾಡ್ಲಿಕ್ಕದ್ರು. ಫಿಲಿಪ್ಸ್ ನವ್ರು ಇರ್ಬೋದು, ಸೋನಿ ಅವ್ರು ಇರ್ಬೋದು, ವಿಡಿಯೋಕಾನ್ ಅವ್ರು ಇರ್ಬೋದು, ಆಲ್ ಆರ್ ಪ್ರೊವೈಡಿಂಗ್ ಸೇಮ್ ಫೆಸಿಲಿಟಿ. ಆಮೇಲೆ USB ಕನೆಕ್ಷನ್ಸ್ ಬಂದು ಟಿವಿಗೆ, ಈ ಎಲ್ಲಾರು ಅದನ್ನ ಪ್ರೊವೈಡ್ ಮಾಡ್ಲಿಕ್ಕದ್ರು. ಸೊ ಈ ರೀತಿಯಾಗಿ ಯಾವುದೇ ಒಂದು ಹೊಸ ಟೆಕ್ನಾಲಜಿ ಬಂದ್ರು ಬಹಳಷ್ಟು ಮಂದಿ ವೆಂಡರ್ಸ್ ಏನ್ ಮಾಡ್ತಾರ, ಹೊರಗ್ ಬರ್ತಾರ. ಹಿಂಗ ಅವ ಇದನ್ ಬರ್ತಾವಲ್ಲ ಮಳಿಯೊಳಗ ಮಶ್ರೂಮ್ಸ್ ಬಂದವ್ರಂಗ ಎಲ್ಲಾ ಕಡೆಯಿಂದ ಮೆನಿ ವೆಂಡರ್ಸ್ ಅರೈಸ್, ಕಮ್ ಅಪ್, and they tell you that they are going to provide you that version of technology. This isn't always good because a lot of those vendors tend to offer less than useful technology. ಸರ್ವಿಸ್ ಕೊಡ್ತೀವಿ ಅಂತ ಹೇಳಿದವ್ರು ಎಲ್ಲಾರಿಗೂ ಆ ಸರ್ವಿಸ್ ಅನ್ನ ಪ್ರೊವೈಡ್ ಮಾಡ್ಲಿಕ್ಕೆ ಆಗದೆ ಇರ್ಬೋದು. ಕ್ವಾಲಿಟಿ ಮೈಟ್ ನಾಟ್ ಬಿ ಗುಡ್, ಏನಾದ್ರೂ ಒಂದು ಕಾಂಪ್ರಮೈಸಿಂಗ್ ಇರ್ತೈತಿ. ಎಲ್ಲಾರು ಆ ಸರ್ವಿಸ್, ಆ ಟೆಕ್ನಾಲಜಿನ ಆಕ್ಚುಲಿ ಯಾರು ಫೈಂಡ್ ಔಟ್ ಮಾಡಲ್ಲ, ಅವ್ರು ಪ್ರೊವೈಡ್ ಮಾಡೋ ವೇ ಒಳಗ ಬೇರೆದವ್ರು ಪ್ರೊವೈಡ್ ಮಾಡ್ಲಿಕ್ಕೆ ಆಗಂಗಿಲ್ಲ, ರೈಟ್? So by contrast, the first comers to cloud computing party are actually very reputable companies. Whereas when you go to the cloud, because cloud antandaga it is not going to provide service to a single person, it is going to provide service to many organizations, many standalone users, ellargu ಮಾಡ್ತಿರ್ತೈತಿ. So ಅಲ್ಲಿ ಯಾವಾಗ್ಲೂ ಯಾರು ಅಪ್ರೋಚ್ ಮಾಡ್ತಾರ, ರೆಪ್ಯೂಟೇಬಲ್ ಕಂಪನೀಸ್ ಈ ಪರ್ಟಿಕ್ಯುಲರ್ ಟೆಕ್ನಾಲಜಿನೇ ಪ್ರೊವೈಡ್ ಮಾಡ್ತಾರ. ಬಟ್ ಎಲ್ಲಾರು ಹೋಗಂಗಿಲ್ಲ. who has the quality, good quality, those people are going to approach the cloud solution. Okay, ಈ ಸರ್ವಿಸಸ್ ನ ನಾವು ಕೊಡ್ತೇವೆ, ನಿಮಗ ಬೇಕಿತ್ತು ಅಂತಂದ್ರ ಅಂತ ಹೋಗ್ತಾರ. ಆ ಸರ್ವಿಸ್ ನ ಕ್ಲೌಡ್ ಏನ್ ಮಾಡ್ತೈತಿ, ತನ್ನ ಕಸ್ಟಮರಿಗೆ ಪ್ರೊವೈಡ್ ಮಾಡ್ತೈತಿ. ಅಂದ್ರೆ ಯಾರಿಗೆ ಅಡಿಕ್ವೇಟ್ ನಾಲೆಜ್ ಅದ ಟೆಕ್ನಾಲಜಿ ಬಗ್ಗೆ, who has a good reputation, who is well known in the market, who is having a good hold on all the technologies, only from that vendors they are going to access the services, and that in turn is provided to the clients. Companies like Amazon, Google, Microsoft, IBM
and who have been good vendors because they have offered reliable service, plenty of capacity, and you get some brand familiarity with these well-known names. So ಇವು ಎಲ್ಲಾರ್ಗೂ ಗೊತ್ತದ, ದೇ ಆರ್ ರೆಪ್ಯೂಟೇಬಲ್, ದೇ ಆರ್ ವೆಲ್ ನೋನ್, ದೇ ಆರ್ ಗುಡ್ ಇನ್ IT. ಸೊ ಈ ರೀತಿಯಾದಂತ ವೆಂಡರ್ಸ್ ಸರ್ವಿಸ್ ಅನ್ನ ಕೊಡ್ತಾರ. ಆ ಸರ್ವಿಸಸ್ ಈಗ ಅಮೆಝಾನ್ ದವ್ರು ತಮ್ಮದೇ ಆದಂತ ಕ್ಲೌಡ್ ಅನ್ನ ರನ್ ಮಾಡ್ತಾರ, ಮೈಕ್ರೋಸಾಫ್ಟ್ ಕ್ಲೌಡ್ ಅದ. ಸೊ ಅವರು ತಮ್ಮ ಕಂಪ್ನೀಸ್ ಸಬ್ ಬ್ರಾಂಚ್ ಇಂದ ಏನ್ ಮಾಡ್ತಾರ, ದೇ ಆರ್ ಗೋಯಿಂಗ್ ಟು ಆಕ್ಸೆಸ್ ದ ನ್ಯೂ ಟೆಕ್ನಾಲಜೀಸ್, and we can be sure that the vendor who is providing that service in turn to the cloud is a reputed. ನಮ್ಗಿದೆಲ್ಲ ಗೊತ್ತಿರಂಗಿಲ್ಲ, ನಮಗೇನ್ ಗೊತ್ತು ಕ್ಲೌಡ್, ನಮ್ದು ಕ್ಲೌಡ್ ಯಾವ್ದು ಆರ್ಗನೈಸೇಷನ್ ಈಗ ನಾವು ಕೊಟ್ಟೇವಿ ಅವ್ರ ಬಗ್ಗೆ ಅಷ್ಟೇ ಗೊತ್ತಿರ್ತೈತಿ. ಬಟ್ ಅವ್ರು ಎಲ್ಲೆಲ್ಲಿಂದ ಏನೇನ್ ತಗೊಳಿಕತ್ತಾರ ಅನ್ನೋದು ನಮ್ಗೆ ಗೊತ್ತಿಲ್ಲ. ಬಟ್ ಇಲ್ಲಿ ಇನ್ ಟರ್ನ್ ದೇ ಆರ್ ಆಲ್ಸೋ ಗೋಯಿಂಗ್ ಟು ಟೇಕ್ ದ ಸರ್ವಿಸ್ ಫ್ರಮ್ ದ ಗುಡ್ ಆರ್ಗನೈಸೇಷನ್ಸ್ ಇಟ್ ಸೆಲ್ಫ್. ನಾ ನಿಮಗ್ ವೆಂಡರ್ಸ್, ಕಸ್ಟಮರ್ಸ್, ಆರ್ಗನೈಸೇಷನ್ಸ್ ಮೂರುದು ಡಿಫ್ರೆನ್ಸ್ ಹೇಳಿದೆ. ಕಸ್ಟಮರ್ಸ್ ಅಂದ್ರೆ ಹೂ ಮೇಕ್ಸ್, ಮ್ಯಾನುಫ್ಯಾಕ್ಚರ್ ಅಂದ್ರೆ ಆಕ್ಚುಲಿ ಅದನ್ನ ಮ್ಯಾನುಫ್ಯಾಕ್ಚರ್ ಮಾಡೋ. ಆ ಮ್ಯಾನುಫ್ಯಾಕ್ಚರಿಂಗಿಗೂ ಕೆಲವೊಂದಿಷ್ಟು ಗೂಡ್ಸ್ ಅವಶ್ಯಕತೆ ಇರ್ತೈತಿ, ಅದನ್ನ ಯಾರು ಪ್ರೊವೈಡ್ ಮಾಡ್ತಾರಲ್ಲ ಅವರಿಗೆ ವೆಂಡರ್ಸ್ ಅಂತ ಕರೀತಾರೆ. ಈಗ ಕ್ಲೌಡ್ ಸೊಲ್ಯೂಷನ್ಸ್ ಅನ್ನ ಕ್ಲೌಡ್ ಕಂಪ್ನಿ ಮಾಡ್ತೈತಿ, ಬಟ್ ಅದಕ್ಕೂ ಕೂಡ ಕೆಲವೊಂದಿಷ್ಟು sometimes it may not be able to build all the applications, ಕೆಲವೊಂದಿಷ್ಟು equipments ಅವ್ರ ಹತ್ರ ಇರಂಗಿಲ್ಲ, ಅದನ್ನ ಏನ್ ಮಾಡ್ತಾರ ಅವರು ಬೇರೆ ಕಡೆಯಿಂದ ತಗೊಂತಾರ. ಸೊ ಅದನ್ನ ಪ್ರೊವೈಡ್ ಮಾಡೋರಿಗೆ ನಾವೇನಂತ ಕರಿತೇವೆ, ವೆಂಡರ್ಸ್ ಅಂತ ಹೇಳಿ ಕರಿತೇವೆ. ನೆಕ್ಸ್ಟ್, more internal resources. By shifting your non-mission critical data needs to the third party, your IT department is freed up to work on important business related to tasks. By shifting your non-mission critical data needs, ಈಗ ಸದ್ಯಕ್ಕೆ ನಾನು ಯಾವ ಕೆಲ್ಸಾನ್ ಮಾಡ್ಲಿಕ್ಕತ್ತೀನಿ ಅದಕ್ ಕ್ರಿಟಿಕಲಿ ಯೂಸ್ಡ್ ಅಂತೇಳಿ ಯಾವ್ದು ನನಗ್ ಬೇಕು, ಯು ಮೈಟ್ ಬಿ ನೋಯಿಂಗ್ ಕ್ಯಾಶ್ ಮೆಮರಿ ಅಂತೇಳಿ, ಅಲ್ಲೇನಿರ್ತಾರ ಫ್ರೀಕ್ವೆಂಟ್ಲಿ ಯೂಸ್ಡ್ ಅಥವಾ ಈಗ ಸದ್ಯಕ್ಕೆ ಎಕ್ಸಿಕ್ಯೂಟ್ ಆಗ್ಲಿಕ್ಕೆ ಬೇಕಾಗಿರುವಂತ ಡೇಟಾನ ಸ್ಟೋರ್ ಮಾಡಿರ್ತೇವೆ, ಅಂಡ್ ಆಲ್ ಅದರ್ ಡೇಟಾ ವಿಲ್ ಬಿ ಇನ್ ಅ ಸೆಕೆಂಡರಿ ಸ್ಟೋರೇಜ್. ಅದೇ ರೀತಿಯಾಗಿ ಈಗ ಸದ್ಯಕ್ಕೆ ನಮಗ್ ಯಾವ ಅಪ್ಲಿಕೇಶನ್ಸ್ ಅಥವಾ ಯಾವ ಡೇಟಾದ ಅವಶ್ಯಕತೆ ಇಲ್ಲ, all such type of data will be stored on the cloud storage. ಈಗ ಸದ್ಯಕ್ಕೆ ಯಾವ್ದು ಕ್ರಿಟಿಕಲ್ ಅದ, which is very important to us, which will be frequently used, ಆ ರೀತಿಯಾದಂತ ಲಿಮಿಟೆಡ್ ಡೇಟಾನ ನಾವೇನ್ ಮಾಡ್ಕೊಂಡಿರ್ತೇವೆ ನಮ್ ಸಿಸ್ಟಮ್ನಾಗ, ನಮ್ಮ ಆರ್ಗನೈಸೇಷನ್ ಅದ ಡೇಟಾಬೇಸ್ ನಾಗ ಸ್ಟೋರ್ ಮಾಡ್ಕೊಂಡಿರ್ತಾರೆ. ಉಳಿದಿದ್ದನ್ನ ಎಲ್ಲಾನು ಏನ್ ಮಾಡ್ತೇವೆ, ವಿಲ್ ಶಿಫ್ಟ್ ಇಟ್ ಟು ದ ಕ್ಲೌಡ್. ಅಂಡ್ ಬೈ ಡೂಯಿಂಗ್ ದಟ್ IT ಡಿಪಾರ್ಟ್ಮೆಂಟ್ ಈಸ್ ಫ್ರೀಡ್ ಅಪ್ ಟು ವರ್ಕ್ ಆನ್ ಇಂಪಾರ್ಟೆಂಟ್ ಬಿಸ್ನೆಸ್ ರಿಲೇಟೆಡ್ ಟಾಸ್ಕ್. ಡೇಟಾ ಮೇಂಟೆನೆನ್ಸ್ ಕೆಲಸನ ಬಿಟ್ಟು ಆ ಪರ್ಟಿಕ್ಯುಲರ್ ಆರ್ಗನೈಸೇಷನ್ ಮೇನ್ ವರ್ಕ್ ಏನದಲ್ಲ ಅದ್ರ ಮೇಲೆ ಅವರು ಕಾನ್ಸಂಟ್ರೇಟ್ ಮಾಡ್ಲಿಕ್ಕೆ ಆಗ್ತೈತಿ. You also don't have to add more manpower and training that stem from having to deal with these low level tasks. So ಈ ಮೇಂಟೆನೆನ್ಸ್ ಕೆಲಸನ ಮಾಡೋ ಸಲುವಾಗಿ ಅಂತ ಹೇಳಿ ನೀವೇನ್ ಎಡಿಷನಲ್ ಸ್ಟಾಫ್ ಅನ್ನ ತಗೊಂತಿದ್ರಿ ಅಥವಾ ಈಗ ಆಲ್ರೆಡಿ ಇರುವಂತವ್ರಿಗೆ ಟ್ರೈನಿಂಗ್ ಕೊಡೋದು ಕೆಲಸ ಇರ್ತಿತ್ತಲ್ಲ, ಸೊ ಆ ಕೆಲಸದೊಳಗೆಲ್ಲ ಏನಾಗ್ತೈತಿ, ರಿಡಕ್ಷನ್ಸ್ ಆಗ್ತಾವು. ಆಲ್ಸೋ ಸಿನ್ಸ್ ನೆಟ್ವರ್ಕ್ ಔಟೇಜಸ್ ಆರ್ a nightmare for the IT staff, this burden is offloaded onto the service provider. Also since the network outages ಅಂತಂದ್ರೆ ನೆಟ್ವರ್ಕ್ ಒಳಗ ಪ್ರಾಬ್ಲಮ್ಸ್ ಆಕರ್ ಆಗೋದು ಅಥವಾ ಕಮ್ಯುನಿಕೇಶನ್ಸ್ ಇಲ್ಲ ಅಂತಂದ್ರೆ ಸೆಕ್ಯೂರಿಟಿ ಥ್ರೆಟ್ಸ್ ಇವೆಲ್ಲ ಬರ್ತಾವ ನೆಟ್ವರ್ಕ್ ಒಳಗ, ಅಂಡ್ ದಟ್ ಈಸ್ ಅ ವೆರಿ ಬ್ಯಾಡ್ ಥಿಂಗ್ ಟು ಆಕರ್. IT ಡಿಪಾರ್ಟ್ಮೆಂಟ್ ಅವ್ರಿಗೆ ಯಾವಾಗ್ಲೂ ಅದು ಒಂದು ಕೆಟ್ಟ ಕನ್ಸ್ ತರ ಕಾಡ್ತಾನೆ ಇರ್ತೈತಿ, ಯಾವಾಗ ಏನಾಗ್ತೈತಿ ಅನ್ನೋದು ಗೊತ್ತಿರಂಗಿಲ್ಲ. ಸೊ ಆ ಬರ್ಡನ್ ಅನ್ನು ಕೂಡ ಏನ್ ಮಾಡ್ಬಿಟ್ಟಾರ ಅವರು, ದೇ ಹ್ಯಾವ್ ಬೀನ್ ಗಿವನ್ ದಿಸ್ ಟು ದ ಸರ್ವಿಸ್ ಪ್ರೊವೈಡರ್. ಇಟ್ ಈಸ್ ಹೀಸ್ ಹೆಡ್ಏಕ್ ಟು ಮೇಂಟೈನ್ ದ ನೆಟ್ವರ್ಕ್ ಕನ್ಸಿಸ್ಟೆನ್ಸಿ ಅಂಡ್ ಇವನ್ ಡೇಟಾ ಬ್ರೀಚಸ್ ಆಗೋದು ಅಥವಾ ವೈರಸ್ ಬರ್ತಾವು ಅಂತ ಅನ್ನೋದು. ವೈರಸ್ ಕೂಡ ನಿಮ್ಮ ಏನ್ ಬರ್ತಾವ, ಥ್ರೂ ದ ಮೇಲ್ಸ್ ಕಾಡಿಂದ ಬರ್ತಿರ್ತಾವ, ರೈಟ್? ಸೊ ಥ್ರೂ ದ ನೆಟ್ವರ್ಕ್ ಏನೇನ್ ಬರ್ತಾವಲ್ಲ ಅದನ್ನೆಲ್ಲ ಮೇಂಟೈನ್ ಮಾಡೋದು ಕೂಡ ಅವ್ರದೇ ಕೆಲಸ. True outages happen, but let Amazon worry about getting service back online. ಸರ್ವಿಸ್ ಆಫ್ಲೈನ್ ಆಗೈತಿ, ಸರ್ವಿಸ್ ಬರ್ಲಿಕ್ಕತ್ತಿಲ್ಲ, ನೆಟ್ವರ್ಕ್ ಡಿಸ್ಕನೆಕ್ಷನ್ಸ್ ಆಗ್ಯಾವು, ಏನಾರೇ ಆಗ್ಯಾವು ಅಂದ್ರೆ ಅದನ್ನ ವಾಪಸ್ ತರೋದು, ಅದನ್ನ ಕರೆಕ್ಟ್ ಆಗಿ ಮೇಂಟೈನ್ ಮಾಡೋ ಕೆಲಸನ ಏನ್ ಮಾಡ್ಯಾರ, ಸರ್ವಿಸ್ ಪ್ರೊವೈಡರಿಗೆ ಬಿಟ್ಬಿಟ್ಟಾರ. ಯು ಆರ್ ನಾಟ್ ಗೋಯಿಂಗ್ ಟು ವರಿ ಅಬೌಟ್ ಆಲ್ ದೀಸ್ ಟಾಸ್ಕ್. When you are looking at a service provider, make sure you find someone who offers 24 hours help and support and can respond to emergency situations. ನೀವು ಸರ್ವಿಸ್ ಪ್ರೊವೈಡರ್ ನ ಹೈಯರ್ ಮಾಡೋಕ್ಕಿಂತ ಮುಂಚೆ keep in mind that you are selecting a good service provider who is going to provide you 24/7 assistance.
ಹೆಲ್ಪ್ ಯಾವಾಗ್ಲೂ ನಿಮಗೆ ರೆಡಿ ಆಗಿರ್ಬೇಕು. ವೆನೆವರ್ ಯು ಆಸ್ಕ್ ಇಟ್ ಶುಡ್ ಪ್ರೊವೈಡ್ ದ ಸರ್ವಿಸ್. ಸೊ ಆ ರೀತಿಯಾದಂತ ಸರ್ವಿಸ್ ಪ್ರೊವೈಡರ್, ಯಾಕಂದ್ರೆ ಬಹಳಷ್ಟು ಮಂದಿ ಕ್ಲೌಡ್ ಸರ್ವಿಸಸ್ ನ ಪ್ರೊವೈಡ್ ಮಾಡ್ಲಿಕ್ಕತ್ತಾರೆ ಈಗ ಸದ್ಯಕ್ಕೆ. ಸೊ ವೆನ್ ಯು ಆರ್ ಚೂಸಿಂಗ್ ದ ಕ್ಲೌಡ್, choose such a cloud that it will assist you all the time. Whenever you ask for, you are being provided with the help. ಅಂತ ಸರ್ವಿಸ್ ಪ್ರೊವೈಡರ್ ನ ಹುಡುಕೋರಿ. Next, security. There are plenty of security risks when using the cloud vendor, but reputable companies strive to keep you safe and secure. ಈ ಪಾಯಿಂಟ್ ನ ಆಕ್ಚುಲಿ ಬೆನಿಫಿಟ್ ನಾಗ ಇನ್ಕ್ಲೂಡ್ ಮಾಡ್ಕೊಳ್ಳಿಕ್ಕೆ ಒಂದ್ ಸ್ವಲ್ಪ ಡೌಟ್ಫುಲ್ ಅನಿಸ್ತೈತಿ, ಬಿಕಾಸ್ 100% ಸೆಕ್ಯೂರಿಟಿ ಈಸ್ ನಾಟ್ ಪ್ರೊವೈಡೆಡ್. ಬ್ಯಾಕಪ್ ಸಿಗ್ತೈತಿ, ಯು ಹ್ಯಾವ್ ಅ ಬ್ಯಾಕಪ್ ವೆನ್ ಯು ಆರ್ ಯೂಸಿಂಗ್ ಕ್ಲೌಡ್. They are trying their best to provide you the security, but you cannot say that whatever data you are going to store on the cloud is secure. ಅಲ್ಲಿ ಇರುವಂತ ಡೇಟಾ ಸೆಕ್ಯೂರ್ ಅದ ಅಂತ ಹೇಳಿಕ್ಕೆ ಬರಂಗಿಲ್ಲ. ಆಕ್ಚುಲಿ ಇಟ್ ವಿಲ್ ಬಿ ಕನ್ಸಿಡರ್ಡ್ ಇವನ್ ಆಸ್ ಅ ಡಿಸ್ಅಡ್ವಾಂಟೇಜ್ ಆಲ್ಸೋ. ಲ್ಯಾಕ್ ಆಫ್ ಸೆಕ್ಯೂರಿಟಿ ಒಂದು ಡಿಸ್ಅಡ್ವಾಂಟೇಜ್ ಅಂತಾನೆ ಹೇಳ್ತಾರ ಕ್ಲೌಡ್ ಕಂಪ್ಯೂಟಿಂಗ್ ಒಳಗ. ಬಟ್ ಓನ್ಲಿ ಅಡ್ವಾಂಟೇಜ್, ಅದನ್ನ ಆಸ್ ಅನ್ ಅಡ್ವಾಂಟೇಜ್ ನೀವು ಕನ್ಸಿಡರ್ ಮಾಡ್ಬೇಕು ಅಂತಂದ್ರೆ, companies which have already been investing in this cloud olaga yar adara modlinda, they are trying very hard to provide the security. Only relieving point is they are trying their best to provide you the service which is possible. Is it clear? Okay, next we have is limitations. Go through this paragraph. What's the worry?